ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವೆಲ್ ಸೀಡ್ ಕ್ಯಾಪಿಟಲ್ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ಮೊದಲು ನಿನ್ನೆ ಮಾರ್ಕೆಟ್ ಹೇಗೆ ಕ್ಲೋಸ್ ಆಯಿತು ಅಂತ ನೋಡೋಣ. ನಂತರ ಇಂಪಾರ್ಟೆಂಟ್ ನ್ಯೂಸ್, ಗ್ಲೋಬಲ್ ಮಾರ್ಕೆಟ್ ಅಪ್ಡೇಟ್ಸ್ ಮತ್ತು ಕೊನೆಯಲ್ಲೇ ಇಂದಿನ ನಿಫ್ಟಿ ಟ್ರೇಡ್ ಅನಾಲಿಸಿಸ್ ಮಾಡುವ. ಯಾವೆಲ್ಲ ಲೆವೆಲ್ ಇಂಪಾರ್ಟೆನ್ಸ್ ಕೊಡಬಹುದು, ಸಪೋರ್ಟ್, ರೆಸಿಸ್ಟೆನ್ಸ್, ಇದರ ಬಗ್ಗೆ ಎಲ್ಲ ನೋಡುವ. ನಿನ್ನೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಫ್ಲಾಟ್ ಆಗಿ ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 47 ಪಾಯಿಂಟ್ ರೈಸ್ ಆಗಿ 77,616 ಕ್ಲೋಸ್ ಆಯಿತು. ಅದೇ ರೀತಿ ನಿಫ್ಟಿ ಕೂಡ ಕೇವಲ 4 ಪಾಯಿಂಟ್ ಗೈನ್ ಆಗಿ 24,211 ಕ್ಲೋಸ್ ಆಯಿತು. ಐಟಿ ಸ್ಟಾಕ್ಸ್ ನಲ್ಲಿ ಒಂದು ಉತ್ತಮವಾದ ಬೈಯಿಂಗ್ ಕಂಡು ಬಂತು. ಈ ಬೈಯಿಂಗ್ ನಿಂದಾಗಿ ಮಾರ್ಕೆಟ್ ಗೆ ಒಂದು ಉತ್ತಮವಾದ ಒಂದು ಸಪೋರ್ಟ್ ಕೊಡ್ತು. ಆದರೆ ಉಳಿದ ಸೆಕ್ಟರ್ ನಲ್ಲಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದ್ದ ಕಾರಣ ಇಂಡೆಕ್ಸ್ ಅಲ್ಲಿ ಯಾವುದೇ ಒಂದು ಬಿಗ್ ಮೂವ್ ಬಂದಿಲ್ಲ. ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ನೋಡಿದ್ರೆ ನ್ಯೂಟ್ರಲ್ ಟು ಸ್ಲೈಟ್ಲಿ ಪಾಸಿಟಿವ್ ಆಗಿತ್ತು. ಇನ್ನು ನಾವು ಕಾರ್ಪೊರೇಟ್ ನ್ಯೂಸ್ ಕಡೆ ಬರೋದಾದ್ರೆ, ಬಜಾಜ್ ಕನ್ಸ್ಯೂಮರ್ ಕೇರ್ ತನ್ನ Q1 ರಿಸಲ್ಟ್ ಅನ್ನು ಪಬ್ಲಿಷ್ ಮಾಡಿದೆ. ಕಂಪನಿಯು ನೆಟ್ ಪ್ರಾಫಿಟ್ ವರ್ಷದಿಂದ ವರ್ಷಕ್ಕೆ ಸುಮಾರು 80% ರೈಸ್ ಆಗಿದೆ. ಸೊ ಓವರ್ ಆಲ್ 80% ರೈಸ್ ಆಗಿ 70.75 ಕ್ರೋರ್ಸ್ ರೀಚ್ ಆಗಿದೆ. ಇವನ್ನು ರೆವಿನ್ಯೂ ಕೂಡ ಸುಮಾರಾಗಿ 25% ರೈಸ್ ಆಗಿದೆ. ಆಲ್ಮೋಸ್ಟ್ ಡ್ರಾಪ್ ಬ್ರ್ಯಾಂಡ್ ಒಂದು ಉತ್ತಮ ಪರ್ಫಾರ್ಮೆನ್ಸ್ ನೀಡಿದ್ದು, ಇಂಟರ್ನ್ಯಾಷನಲ್ ಬಿಸಿನೆಸ್ ಕೂಡ ರಿಕವರಿ ತೋರಿದೆ. ಓವರ್ ಆಲ್ ಈ ರಿಸಲ್ಟ್ ಕನ್ಸ್ಯೂಮರ್ ಸೆಕ್ಟರ್ ಗೆ ಪಾಸಿಟಿವ್ ಸೆಂಟಿಮೆಂಟ್ ಕ್ರಿಯೇಟ್ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ನೆಕ್ಸ್ಟ್ ಕಾರ್ಪೊರೇಟ್ ಅಪ್ಡೇಟ್ ನೋಡುವುದಾದ್ರೆ, ಐಸಿಐಸಿಐ ಪ್ರುಡೆನ್ಷಿಯಲ್ ಎಎಂಸಿ ತನ್ನ Q1 ರಿಸಲ್ಟ್ ಅನೌನ್ಸ್ ಮಾಡಿದೆ. ಕಂಪನೀಸ್ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ ಸುಮಾರು 23% ಇನ್ಕ್ರೀಸ್ ಆಗಿ 964.63 ಕೋಟಿ ರೀಚ್ ಆಗಿದೆ. ರೆವಿನ್ಯೂ ಕೂಡ 17.5 ಗ್ರೋತ್ ದಾಖಲಿಸಿ 1,564 ಕೋಟಿಯಷ್ಟು ರೀಚ್ ಆಗಿದೆ. ಇದು ಅಸೆಟ್ ಮ್ಯಾನೇಜ್ಮೆಂಟ್ ಬಿಸಿನೆಸ್ ನಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಮತ್ತು ಇನ್ವೆಸ್ಟರ್ ಪಾರ್ಟಿಸಿಪೇಷನ್ ಹೆಚ್ಚಾಗಿರುವುದನ್ನು ಸೂಚಿಸುತ್ತದೆ. ಓವರ್ ಆಲ್ ಈ ರಿಸಲ್ಟ್ ಫೈನಾನ್ಷಿಯಲ್ ಸರ್ವಿಸ್ ಮತ್ತು ಎಎಂಸಿ ಸೆಕ್ಟರ್ ಗೆ ಪಾಸಿಟಿವ್ ಸಿಗ್ನಲ್ ಎಂದು ಮಾರ್ಕೆಟ್ ಹೇಳುತ್ತದೆ. ಇನ್ನು HCLTech Q1 ರಿಸಲ್ಟ್ ನ ಪಬ್ಲಿಷ್ ಮಾಡಿದೆ. ಕಂಪನೀಸ್ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ ಸುಮಾರು 20% ಇನ್ಕ್ರೀಸ್ ಆಗಿ 4,626 ಕೋಟಿ ರೀಚ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ 3% ಗ್ರೋತ್ ದಾಖಲಾಗಿದೆ. ಜೊತೆಗೆ ಕಂಪನಿಯ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ. FY27 ಫೈನಾನ್ಷಿಯಲ್ ಇಯರ್ 27 ಗೈಡೆನ್ಸ್ ನಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಓವರ್ ಆಲ್ ಈ ರಿಸಲ್ಟ್ ಐಟಿ ಸೆಕ್ಟರ್ ಗೆ ಪಾಸಿಟಿವ್ ಸೆಂಟಿಮೆಂಟ್ ಕ್ರಿಯೇಟ್ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ. ಹಾಗೂ ಇಂದು HCLTech ಸ್ಟಾಕ್ಸ್ ಮೇಲೆ ಇನ್ವೆಸ್ಟರ್ಸ್ ಫೋಕಸ್ ಮಾಡಬಹುದು. ಇವತ್ತಿನ ಟಾಪ್ ಗೇನರ್ ಯಾರು ಮತ್ತು ಯಾವ ಸೆಕ್ಟರ್ ಅಂತ ನೋಡುವ. ನಿನ್ನೆಯ ಟ್ರೇಡಿಂಗ್ ಸೆಷನ್ ನಲ್ಲಿ ಐಟಿ ಸೆಕ್ಟರ್ ಸಂಪೂರ್ಣವಾಗಿ ಮಾರ್ಕೆಟ್ ಅನ್ನು ಲೀಡ್ ಮಾಡಿತು. TCS ಸುಮಾರು 5.5% ಗೈನ್ ಆಗಿ ಟಾಪ್ ಗೈನರ್ ಆಗಿ ಹೊರಹೊಮ್ಮಿತು. ಇದರ ಜೊತೆಗೆ HCLTech ಕೂಡ ಒಂದು ಉತ್ತಮವಾದ ರ್ಯಾಲಿ ಅನ್ಕೊಂಡು 5% ಕ್ಲೋಸ್ ಆಯಿತು. ಟೆಕ್ ಮಹೀಂದ್ರ, ಇನ್ಫೋಸಿಸ್, ಬಜಾಜ್ ಆಟೋ, NTPC ಇನ್ನೂ ಹಲವಾರು ಶೇರ್ಸ್ ಗಳು ಒಳ್ಳೆ ಗೈನ್ ಅನ್ನು ಕಾಣ್ತೀವಿ ಇವತ್ತಿನ ಮಾರ್ಕೆಟ್ ಅಲ್ಲಿ. ಇನ್ನು ಫ್ರೆಂಡ್ಸ್, ಟಾಪ್ ಲೂಸರ್ಸ್ ಕಡೆ ನೋಡೋದಾದ್ರೆ, ಗ್ರಾಸಿಮ್ ಸುಮಾರು 2.7% ಬಿದ್ದು ಟಾಪ್ ಲೂಸರ್ ಆಗಿದೆ. ಟಾಟಾ ಸ್ಟೀಲ್ 2% ಗಿಂತ ಹೆಚ್ಚು ಇಳಿಕೆಯಾಗಿದ್ದು, ಮೆಟಲ್ ಸೆಕ್ಟರ್ ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ಕಂಡು ಬಂತು. ನೆಸ್ಲೆ ಇಂಡಿಯಾ, ಎಟರ್ನಲ್, ಇಂಡಿಗೋ ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ರೆಡ್ ಅಲ್ಲಿ ಕ್ಲೋಸ್ ಆಯಿತು. ಓವರ್ ಆಲ್ ಆಗಿ ಕನ್ಸ್ಯೂಮರ್, ಮೆಟಲ್ ಮತ್ತು ಸಿಮೆಂಟ್ ಸ್ಟಾಕ್ಸ್ ನಲ್ಲಿ ಪ್ರಾಫಿಟ್ ಬುಕಿಂಗ್ ಕಂಡು ಬಂತು. ಐಟಿ ಸೆಕ್ಟರ್ ಮಾತ್ರ ಮಾರ್ಕೆಟ್ ಗೆ ಒಂದು ಉತ್ತಮವಾದ ಸಪೋರ್ಟ್ ಅನ್ನು ನೀಡ್ತು ಇವತ್ತು. ಇದೀಗ ನಾವು FI ಮತ್ತು DI ಆಕ್ಟಿವಿಟಿ ನೋಡೋದಾದ್ರೆ, ನಿನ್ನೆ DI ಅವರು ಆಲ್ಮೋಸ್ಟ್ 2,172 ಕೋಟಿ ನೆಟ್ ಬೈಯಿಂಗ್ ಮಾಡಿದ್ದಾರೆ. ಮತ್ತೊಂದೆಡೆ FI ಸುಮಾರು 3,062 ಕೋಟಿ ನೆಟ್ ಸೆಲ್ಲಿಂಗ್ ಮಾಡಿದರು. ಸೊ ಓವರ್ ಆಲ್ ಆಗಿ ನೋಡಿದ್ರೆ ನಿನ್ನೆ ದೊಡ್ಡ ಬೈಯಿಂಗ್ ಸೆಲ್ಲಿಂಗ್ ನಡುವೆ ಮಾರ್ಕೆಟ್ ಒಂಥರ ಫ್ಲಾಟ್ ಆಗಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಯಿತು. ಬನ್ನಿ ಫ್ರೆಂಡ್ಸ್, ಇವಾಗ ನಿಫ್ಟಿ ಚಾರ್ಟ್ ಅನಾಲಿಸಿಸ್ ಮಾಡುವ. ಮೊದಲು ಚಾರ್ಟ್ ನೋಡಿದರೆ, ನಿನ್ನೆ ನಿಫ್ಟಿ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಅನ್ನು ಕೊಡ್ತು ಬೆಳಿಗ್ಗೆ. ತದನಂತರ ಬೈಯರ್ಸ್ ಮತ್ತೆ ಆಕ್ಟಿವ್ ಆಗಿ ಮಾರ್ಕೆಟ್ ಅನ್ನು ಇನ್ನೂ ಹೈಯರ್ ಲೆವೆಲ್ ಗೆ ಪುಷ್ ಮಾಡಿದ್ರು. ನಿನ್ನೆ ಡೇ ಹೈ ಹತ್ತಿರ ಬಂದ ನಂತರ ಪ್ರಾಫಿಟ್ ಬುಕಿಂಗ್ ಕಂಡು ಬಂದ್ರು. ಬೈಯರ್ಸ್ ಮತ್ತೆ ಸಪೋರ್ಟ್ ಕೊಟ್ಟ ಕಾರಣ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಯಿತು. ಇದು ಬುಲ್ಸ್ ಇನ್ನೂ ಮಾರ್ಕೆಟ್ ಅಲ್ಲಿ ಆಕ್ಟಿವ್ ಇದ್ದಾರೆ ಅಂತ ಒಂದು ವ್ಯೂ ಅನ್ನು ಕೊಡುತ್ತೆ. ಇವಾಗ ಚಾರ್ಟ್ ಸ್ಟ್ರಕ್ಚರ್ ನೋಡಿದ್ರೆ, ಹೈಯರ್ ಹೈ ಮತ್ತು ಹೈಯರ್ ಲೋ ಪ್ಯಾಟರ್ನ್ ಇನ್ನೂ ಕಂಟಿನ್ಯೂ ಆಗ್ತಿದೆ. ಅಂದ್ರೆ ಓವರ್ ಆಲ್ ಟ್ರೆಂಡ್ ಪಾಸಿಟಿವ್ ಇದೆ. ಅದರ ರೆಸಿಸ್ಟೆನ್ಸ್ ಝೋನ್ ಹತ್ತಿರ ಇರುವುದರಿಂದ ಬ್ರೇಕ್ಔಟ್ ಕನ್ಫರ್ಮೇಶನ್ ಬರುವವರೆಗೆ ಅಗ್ರೆಸಿವ್ ಎಂಟ್ರಿ ಮಾಡೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತು ಇವತ್ತಿಗೆ ನಿಫ್ಟಿಗೆ ಇಂಪಾರ್ಟೆಂಟ್ ಲೆವೆಲ್ಸ್ ನೋಡಿದ್ರೆ, ನಿಫ್ಟಿಗೆ ಇಮಿಡಿಯೇಟ್ ಸಪೋರ್ಟ್ ಒಂದು 24,108 ಲೆವೆಲ್ ಆಗಿದೆ. ಸೊ ಹಾಗೇನೆ ಮೇಜರ್ ಸಪೋರ್ಟ್ 24,100 ಆಗಿದೆ. ಇನ್ನು ಇಮಿಡಿಯೇಟ್ ರೆಸಿಸ್ಟೆನ್ಸ್ ನೋಡಿದ್ರೆ 24,250 ಲೆವೆಲ್ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನ್ ಆಗಿದೆ. ಅದೇ ರೀತಿ ಮೇಜರ್ ರೆಸಿಸ್ಟೆನ್ಸ್ ನೋಡಿದ್ರೆ 24,300 ಲೆವೆಲ್.
ಸೊ 24,300 ಲೆವೆಲ್ ಮೇಲೆ ಸ್ಟ್ರಾಂಗ್ ಬ್ರೇಕ್ಔಟ್ ಮತ್ತು ಸಸ್ಟೈನ್ ಆದ್ರೆ ನಿಫ್ಟಿ ಒಂದು ಬುಲಿಶ್ ಮೂಮೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಅದೇ ರೀತಿ 24,880 ಲೆವೆಲ್ ಬ್ರೇಕ್ ಡೌನ್ ಆದರೆ ಒಂದು ಇಂಟ್ರಾಡೇ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬರ್ಬೋದು. ಸೊ ಜಿಯೋ ಪೊಲಿಟಿಕಲ್ ಟೆನ್ಷನ್ ಇಂದಾಗಿ ಪಾಸಿಟಿವ್ ಕಡೆಗೆ ಸ್ವಲ್ಪ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ, ಯಾಕಂದ್ರೆ ನೆಗೆಟಿವ್ ಸೆಂಟಿಮೆಂಟ್ ಇದ್ದ ಕಾರಣ. ಸೊ ಒಂದು ನೆಗೆಟಿವ್ ಕಡೆ ಟ್ರೇಡ್ ಮಾಡೋದು ಉತ್ತಮ ಒಂದು ಸಜೆಷನ್ ಮಾಡ್ತೀವಿ. ನಾಟ್ ಸಜೆಷನ್, ಒಂದು ವ್ಯೂ ಅಷ್ಟೇ. ಇನ್ನು ಸಿಂಪಲ್ ಆಗಿ ಬೈ ಸೈಡ್ ನೋಡಿದ್ರೆ 24,250 ಮತ್ತು 24,300 ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನ್. ಸೊ ಅದನ್ನ ಸ್ಟ್ರಾಂಗ್ ವಾಲ್ಯೂಮ್ ಜೊತೆ ಬ್ರೇಕ್ ಮಾಡಿದ್ರೆ, ಒಂದು ಕ್ಯಾಂಡಲ್ ಬ್ರೇಕ್ ಆದ್ರೆ ಮಾತ್ರ ಕಾಲ್ ಆಪ್ಷನ್ ಸೈಡ್ ಒಂದು ಆಪರ್ಚುನಿಟಿ ನೋಡಬಹುದು, ಇಲ್ಲಾಂದ್ರೆ ಮಾರ್ಕೆಟ್ ಟೋಟಲ್ ಸೈಡ್ ವೇಸ್ ಆಗಿರುತ್ತೆ. ಇನ್ನು ಅದೇ ರೀತಿ ಸೆಲ್ಲಿಂಗ್ ಸೈಡ್ ನೋಡಿದ್ರೆ 24,180 ಕೆಳಗೆ ಸಸ್ಟೈನ್ ಆದ್ರೆ ಒಂದು ಪುಟ್ ಆಪ್ಷನ್ಗೆ ಅವಕಾಶ ಸಿಗಬಹುದು. ಕನ್ಫರ್ಮೇಶನ್ ಇಲ್ಲದೆ ಟ್ರೇಡ್ ಮಾಡೋದು ಕೂಡ ಕಷ್ಟ ಆಗುತ್ತೆ, ಯಾಕಂದ್ರೆ ವಾಲಟಿಲಿಟಿ ಹೆವಿ ಇದ್ದ ಕಾರಣ ಮಾರ್ಕೆಟ್ ಅನ್ನು ನೋಡಿ ವಾಚ್ ಮಾಡಿ ಮತ್ತೆ ಒಂದು ಡಿಸಿಷನ್ ತಗೊಳ್ಬಹುದು ವಿತ್ ಲಿಮಿಟೆಡ್ ಲಾಸ್ ಡ್ಯೂ ಟು ಜಿಯೋ ಪೊಲಿಟಿಕಲ್ ಟೆನ್ಷನ್ ಇಂದಾಗಿ ಒಂದು ಸಣ್ಣ ಲಾಟಲ್ಲಿ ನಾವು ಟ್ರೇಡ್ ಮಾಡಬಹುದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಮಾರ್ಕೆಟ್ ಅನಾಲಿಸಿಸ್ ಹಾಗೂ ಗ್ಲೋಬಲ್ ನ್ಯೂಸ್ಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್, ಟ್ರೇಡ್ ಪ್ಲಾನ್ ಹಾಗೂ ಮಾರ್ಕೆಟ್ ಅಪ್ಡೇಟ್ಗಾಗಿ ವೆಲ್ಸಿಡ್ ಕ್ಯಾಪಿಟಲ್ ಜೊತೆ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಟ್ರೇಡಿಂಗ್ ಡೇ.